ನಮಸ್ಕಾರ ವೀಕ್ಷಕರೇ, ಸುನೀತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮೆಂತ್ಯ ಪರೋಟ ಮಾಡಕತ್ತೀನಿ ನೋಡ್ರಿ. ಈಗಂತೂ ಮೆಂತ್ಯ ಪಲ್ಯ ಎಲ್ಲೆಲ್ಲ ಸಿಗ್ತೈತ್ರಿ. ಈಗ ಎಳಿದ ಮೆಂತ್ಯ ಪಲ್ಯ ತೊಗೊಂಡು ಪಲ್ಯ ಮಾಡಿ ತಿಂದು ಬೇಸರಾಗಿತ್ತಪ್ಪ ಅಂದ್ರೆ, ಒಂದು ಥರ ಚಪಾತಿ ತಿಂದು ಬೇಸರಾಗಿತ್ತಂದ್ರೆ ಹಿಂಗೆ ನಾವು ಮೆಂತ್ಯ ಪರೋಟ ಮಾಡ್ಕೊಂಡಿವಂದ್ರೆ ಭಾರಿ ಟೇಸ್ಟ್ ಇರ್ತೈತ್ರಿ. ಅದು ನಮ್ಮ ಆರೋಗ್ಯಕ್ಕೂ ಚಲೋ ರೀ, ಮಕ್ಕಳಿಗೂ ಚಲೋನ. ಈಗ ನಾನು ಒಂದು ಕಟ್ಟು ಮೆಂತ್ಯ ಪಲ್ಯ ಸೋಸಿಟ್ಕೊಂಡೆ ನೋಡ್ರಿ. ಅಗದಿ ಎಳಿದೈತ್ರಿ. ಇದು ಎಳಿದ ಪಲ್ಯ ನೋಡ್ಕ್ಯಾರ ತೊಗೊಂಡು ಸೋಸಿಟ್ಟಿದ್ದೆ ನಾನು. ಸೋಸಿಟ್ಕೊಂಡು ಈಗ ಸ್ವಲ್ಪ ನೀರು ಹಾಕಾಕತ್ತೀನಿ ನೋಡ್ರಿ. ನೀರು ಹಾಕಿ ಒಂದು 2 ಸರಿಗೆ ತೊಳ್ಕೊಬೇಕ್ರಿ. ಯಾಕಂದ್ರೆ ಉಸುಕು ಇರ್ತೈತ್ರಲ್ಲ, ಈಗ ಮಳಿನೂ ಆಗಾಕತ್ತೈತಿ, ಸಣ್ಣದ ಉಸುಕು ಕೂತಿರ್ತೈತ್ರಿ. ಹಿಂಗಾಗಿ ಒಂದು 2 ಸರಿಗೆ ನಮ್ಮ ಸ್ವಚ್ಛಗೆ ತೊಳ್ಕೊಂಡಿವಪ್ಪ ಅಂದ್ರೆ ಎಲ್ಲ ಪಲ್ಯದಾಗಿನ ಉಸುಕೆಲ್ಲ ತೆಳಗೆ ಬಿದ್ದು ಬಿಡ್ತೈತ್ರಿ. ಈಗ ಒಂದು ಸಾಣಿಗ್ಯಾಗ ನೀರು ಬಸ್ಯಾಕ ಇಡೋಣ್ರಿ ನಾವು. ತೊಳೆದಾದ್ಮೇಲೆ ಒಂದು ಸಾಣಿಗ್ಯಾಗ ನೀರು ಬಸ್ಯಾಕ ನಾವು ತೊಳೆದು ಇಟ್ಟಿವಿ ಅಂದ್ರೆ ನೀರು ಬಸಿತಿದ್ರಲ್ಲ, ನೀರೆಲ್ಲ ಬಸೋದು ಆತಂದ್ರೆ ನಾವು ಅದನ್ನು ಸಣ್ಣಗೆ ಕಟ್ ಮಾಡ್ಕೊಳ್ಳೋಣ್ರಿ. ಪೂರ್ತಿ ಸಣ್ಣಗೆ ಕಟ್ ಮಾಡ್ಕೋಬೇಕ್ರಿ. ಇದನ್ನು ಕಟ್ ಮಾಡಿ ನಾವು ಹಿಟ್ಟಿನಾಗ ಹಾಕಿ ನಾದಿ ಮಾಡಿ ಹುಡುಗರು ಶಾಲೆಗೆ ಹೋಗೋ ಟೈಮ್ದಾಗ, ಕಾಲೇಜ್ಗೆ ಹೋಗೋ ಟೈಮ್ದಾಗ ಡಬ್ಬ್ಯಾಗೆ ಹಾಕಿ ನಾವು ಕಟ್ಟಿದ್ದೀವಿ ಅಂದ್ರೆ ಭಾರಿ ಟೇಸ್ಟ್ ಆಗ್ತೈತ್ರಿ. ಅದು ಹಂಗೆ ತಿಂದರೂ ನಡಿತೈತಿ, ಯಾವುದರ ಚಟ್ನಿ ಜೊತೆ, ಮೊಸರು ನಿಂಬಲೆ ಪಲ್ಯ ಜೊತೆ ತಿಂದರೂ ನಡಿತೈತ್ರಿ. ಆಗಿನ ಟೈಮ್ದಾಗ ನಾವು ಹಿಂಗೆ ಮಾಡ್ಕೊಡಕ್ಕೆ ಬರ್ತೈತ್ರಿ. ಈಗ ಸ್ವಲ್ಪ ಮೊಸರು ಹಾಕಾಕತ್ತೀನಿ ನೋಡ್ರಿ. ಮೆಂತ್ಯ ಪಲ್ಯ ಕಟ್ ಮಾಡಿ ಏನು ಇಟ್ಕೊಂಡಿದ್ದಿರಲ್ಲ ಅದ್ರಾಗ ಮೊಸರು ಹಾಕಾಕತ್ತೀನಿ ರೀ ನಾನೀಗ. ಮೊಸರು ಹಾಕಿದಾದ್ಮೇಲೆ ಈಗ ಸ್ವಲ್ಪ ಅರಿಶಿನ ಹಾಕಿದೆ ನಾನು. ಅರಿಶಿನ ಹಾಕಿ ನಾನು ಹಸಿ ಖಾರ ಹಾಕಾಕತ್ತೀನಿ ನೋಡ್ರಿ. ನೀವು ಒಣ ಖಾರ ಹಾಕಿದ್ರು ನಡಿತೈತೆ. ಸ್ವಲ್ಪ ಅಜ್ವಾನ ಹಾಕಿದೆ ನಾನು. ಅಜ್ವಾನ ಹಾಕಿದಾದ್ಮೇಲೆ ಸ್ವಲ್ಪ ಮೊಟ್ಟೆ ಜೀರಿಗೆ ಹಾಕಾಕತ್ತೀನಿ ನೋಡ್ರಿ. ಮೊಟ್ಟೆ ಜೀರಿಗೆ ಹಾಕಿದಾದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ನಾನು ಗೋಧಿ ಹಿಟ್ಟು ಹಾಕಾಕತ್ತೀನಿ ರೀ. ಗೋಧಿ ಹಿಟ್ಟು ಎಷ್ಟು ನಿಮಗೆ ಚಪಾತಿ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಗೋಧಿ ಹಿಟ್ಟು ಮಿಕ್ಸ್ ಮಾಡಿರಿ ನೀವು. ಮಿಕ್ಸ್ ಮಾಡಿ ಈಗ ಸ್ವಲ್ಪ ಎಣ್ಣೆನೂ ಹಾಕಾಕತ್ತೀನಿ ನೋಡ್ರಿ ನಾನು. ಎಣ್ಣೆ ಹಾಕಿದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಕೊತ್ತಂಬರಿನೂ ಹಾಕಾಕತ್ತೀನಿ ನೋಡ್ರಿ ನಾನು. ಕೊತ್ತಂಬರಿ ಹಾಕಿದಾದ್ಮೇಲೆ ಸರಿಯಾಗಿ ನಾವು ಕೈಲಿ ಚೆಂದಾಗಿ ಮಿಕ್ಸ್ ಮಾಡೋಣ್ರಿ. ಈ ಗೋಧಿ ಹಿಟ್ಟಿನ ಬದಲು ಸ್ವಲ್ಪ ಜೋಳದ ಹಿಟ್ಟು ಹಾಕಿ ರೊಟ್ಟಿ ಮಾಡಿದ್ರೂ ನಡಿತೈತೆ ಅಂತಾರೆ. ಆದ್ರೆ ನಾನು ಮಾಡೇ ಇಲ್ಲರಿ. ಒಮ್ಮೆ ಮಾಡಿ ನೋಡ್ಬೇಕ್ರಿ ಅದನ್ನು. ನಾನು ಚಪಾತಿನ ಮಾಡತ್ತೀನಿ ರೀ. ಈಗ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಕೊಂಡೇನಿ ರೀ. ಒಂದು 10 ನಿಮಿಷ ನೆನಿಲ್ರಿ ಅದು. ನಾನು ಅಲಸಂದೆ ಕಾಳು ಪಲ್ಯನೂ ಸ್ವಲ್ಪ ಮಾಡಿದ್ದೆ ರೀ. ಇದ್ರ ಮೇಲೆ ಅನ್ನದ ಮೇಲೆ ಇದ್ರ ಮೇಲೆ ಹಚ್ಕೊಂಡು ತಿಂದರೂ ಬರ್ತೈತೆ ಅಂತೇಳಿ ಈಗ ಚಪಾತಿ ಹಿಟ್ಟು ಸ್ವಲ್ಪ ಒಂದು 10-15 ನಿಮಿಷ ಇಟ್ಟರೆ ಸ್ವಲ್ಪ ನೆನೆದಂಗೆ ಆಕತ್ತಲ್ಲ. ಕೈಗೆ ಎಣ್ಣೆ ಹಚ್ಕೊಂಡು ನಮ್ಗೆ ಚಪಾತಿ ದುಡ್ಡು ಬೇಕಾದ್ರೆ ದುಡ್ಡು ಉಳಿ ತೊಗೊರಿ, ಸಣ್ಣ ಬೇಕಂದ್ರೆ ಸಣ್ಣ ತೊಗೊರಿ. ನಾ ಮೀಡಿಯಮ್ಮ ಚಪಾತಿ ಮಾಡತ್ತೀನಿ ನೋಡ್ರಿ. ಇದು ದೊಡ್ಡವೂ ಅಲ್ಲ ಸಣ್ಣವೂ ಅಲ್ಲ. ಈಗ ಅಷ್ಟು ಚಪಾತಿ ಮಾಡ್ಕೊಂಡ್ರಿ ನಾವು. ಸ್ವಲ್ಪ ತಿಳುವಾಗಿ ಮಾಡ್ಕೊಂಡ್ರೆ ಚಪಾತಿ ಚಲೋ ರೀ. ಸ್ವಲ್ಪ ದಪ್ಪ ದಪ್ಪ ಇತ್ತಂದ್ರೆ ತಿನ್ನೋ ಮುಂದೆ ಅಷ್ಟೊಂದು ಟೇಸ್ಟ್ ಹತ್ತಂಗಿಲ್ಲ ರೀ. ಇದು ನೋಡಿಕೊಂಡು ತಿಳುವನ್ನ ಲಟ್ಟಿಸ್ಕೋಬೇಕ್ರಿ ಇದನ್ನು. ಈಗ ಲಟ್ಟಿಸ್ಕೊಂಡು ಆದಮೇಲೆ ಹಂಚು ಕಾಯಕ್ಕೆ ಇಟ್ಟಿದ್ದಿರಲ್ಲ ನಾನು, ಹಂಚು ಕಾದೈತ್ರಿ. ಈಗ ಅದನ್ನು ಪರೋಟ ಹಾಕಿದಾದ್ಮೇಲೆ ಈಗ ಮೇಲೆ ಕೆಳಗೆ ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ. ಎಣ್ಣೆ ಹಾಕಿ 2 ಬಾಜುಗೂ ಚೆಂದಾಗಿ ಬೇಯಿಸ್ಕೋಬೇಕ್ರಿ ಇದನ್ನು. ಹಸಿ ಬಿಸಿ ಬೇಯಿಸ್ಕೊಂಡ್ರೆ ಬಾಯಿಗೆ ಅಷ್ಟು ಟೇಸ್ಟ್ ಹತ್ತಂಗಿಲ್ಲ ರೀ. ಇದು 2 ಸೈಡ್ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ಒಟ್ಟು ಒಳಗೆ ಮೆಂತ್ಯ ಪಲ್ಯನೂ ಮತ್ತು ಇನ್ನೂ ಹಸಿದ ಹಾಕಿರ್ತೀವಲ್ಲ ನಾವು. ಹೀಗಾಗಿ ಸ್ವಲ್ಪ ನಾವು ತೆಳಗ ಮೇಲೆ ಹೊಳ್ಳಿಸಿ ನಾವು ಚಪಾತಿ ಬೇಯಿಸ್ಕೋಬೇಕ್ರಿ ಇದನ್ನು. ಅಂದ್ರೆ ಬಾಯಿಗೆ ತಿನ್ನಕ್ಕೆ ಟೇಸ್ಟ್ ಹತ್ತೈತ್ರಿ ಇದು. ಈಗ ನಾನು ಬೇಯಿಸಾಕತ್ತೀನಲ್ಲ, ಹಿಂಗೆ ತೆಳಗ ಮೇಲೆ ಹಾಕಿ ಬೇಯಿಸಿ ಈಗ ಬಿಸಿ ಬಿಸಿ ತಿನ್ನಕ್ಕೆ ಕೊಟ್ಟು ರುಚಿ ಹತ್ತವ. ಸ್ವಲ್ಪ ಆರಿದ ಮೇಲೂ ರುಚಿ ಹತ್ತವ. ಈಗ ಮಾಡಿ ನಾನು ಇಡಾಕತ್ತೀನಿ ರೀ. ಈಗ ಅಷ್ಟೇ. ಈಗ ಒಂದು 2 ತಿನ್ನೋಬ್ರು ತಕ್ಕ ಅಷ್ಟು ಮಾಡಾಕತ್ತೀನಿ ರೀ ನಾನು. ಉಳಿದದ್ದು ಹಿಟ್ಟು ಹಂಗೆ ಎತ್ತಿಡ್ತೀನಿ ರೀ ನಾನು. ಮತ್ತು ಬಿಸಿವು ಕೇಳಿದ್ರಂದ್ರೆ ಮತ್ತು ಬಿಸಿವು ಮಾಡಿಕೊಡಕ್ಕೆ ಬರ್ತೈತೆ ಅಂಥೇಳಿ ಈಗ ಮತ್ತೊಂದು ಹಾಕಿ ಅದೇ ಪ್ರಕಾರ ಮತ್ತೊಳ್ಳಿ ತೆಳಗ ಮೇಲೆ ಎಣ್ಣೆ ಹಾಕಿ ಮತ್ತು ಬೇಯಿಸ್ಕೊಳ್ಳೋಣ್ರಿ. ಒಬ್ಬೊಬ್ರು ಒಂದು 2 ತಿಂದ್ರಪ್ಪ ಅಂದ್ರೆ ಹೊಟ್ಟೆ ಅಗದಿ ತುಂಬಿ ಬಿಡ್ತೈತಿ. ಆರೋಗ್ಯಕ್ಕೂ ಭಾಳ ಚಲೋ ಇದೆ ಮೆಂತ್ಯ ಪಲ್ಯ. ಹಂಗೆ ಮಕ್ಕಳು ತಿನ್ನಕ್ಕೆ ನಾಯಕ ಅಂತಾರಲ್ಲ, ಅಂಥವ್ರಿಗೆ ಹಿಂಗೆ ನಾವು ಚಪಾತಿ ಒಳಗೆ ಹಾಕಿ ಮಾಡಿಕೊಟ್ಟಿವಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ಅವರು. ಈಗ 2 ಮಕ್ಕಳು ಅದು ಸೇಮ್ ಬೇಯಿಸ್ಕೊಳಕತ್ತೀನಿ ನೋಡ್ರಿ ನಾನು. ಇದ್ರಾಗ ಸ್ವಲ್ಪ ತುಪ್ಪ ಹಚ್ಚಿ ಕೊಟ್ಟಿವಪ್ಪ ಅಂದ್ರೆ ಮಕ್ಕಳು ಭಾರಿ ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ತಿಂತಾರೆ. ಈಗ ರೆಡಿಯಾಗ್ಯಾವ ನೋಡ್ರಿ. ಮಾಡಿದ ಎಷ್ಟು ಮೆದುವಾಗಿ ಎಷ್ಟು ಮೆತ್ತಗದವ ನಾವು ನೋಡಿದ್ರೆ ಗೊತ್ತಾಗಿಬಿಡ್ತೈತಿ. ಭಾರಿ ಟೇಸ್ಟ್ ಅದಾವ್ರಿ. ನಾನು ಅಲಸಂದೆ ಕಾಳು ಪಲ್ಯ ಮಾಡಿದ್ದಿರಲ್ಲ, ಅಲಸಂದೆ ಕಾಳು ಪಲ್ಯದ ಮೇಲೆ ಕೊಡಾಕತ್ತೀನಿ ನೋಡ್ರಿ. ನೀವು ಒಮ್ಮೆ ಟ್ರೈ ಮಾಡಿರಿ, ಹೆಂಗಾಕತ್ತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ಕಾರ ವೀಕ್ಷಕರು.